ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ ಅಂತ. ನಾನು ಮಂಡ್ಯ ಡಿಸ್ಟಿಕ್ ನಾಗಮಂಗಲ ತಾಲೂಕಿಂದ ಬಂದಿದ್ದೀನಿ. 2021ರಲ್ಲಿ ನಾನು ಪಾಸ್ಔಟ್ ಆಗಿದ್ದು MSc ಇನ್ ಕೆಮಿಸ್ಟ್ರಿಯಲ್ಲಿ ಮೈಸೂರು ಯೂನಿವರ್ಸಿಟಿ. ನಮ್ಮದು ಕೋವಿಡ್ ಬ್ಯಾಚ್, ನಾನು ಸ್ಟೂಡೆಂಟು. ಕೋವಿಡ್ ಬ್ಯಾಚಲ್ಲಿ ಹೆಂಗಾಗುತ್ತೆ ಅಂತಂದರೆ ಆಪರ್ಚುನಿಟೀಸ್ ತುಂಬ ಕಡಿಮೆ ಇತ್ತು. ಕೆಲಸ ಎಲ್ಲೋದ್ರೂ ಫ್ರೆಷರ್ಸಿಗೆ ಅವ್ರಿಗೆ ಹೈಯರ್ ಮಾಡ್ತಾ ಇರಲಿಲ್ಲ. ಫ್ರೆಷರ್ಸು ಕೋವಿಡ್ ಬ್ಯಾಚ್ ಸ್ಟೂಡೆಂಟ್ ಅಂತ ಹೇಳಿನೇ ನಮಗೆ ರಿಜೆಕ್ಟ್ ಮಾಡ್ತಾಯಿದ್ರು. 1 ಇಯರ್ ಆಲ್ಮೋಸ್ಟ್ 6 ಮಂತ್ಸ್ ನಾನು ಕೆಲಸ ಹುಡ್ಕೋದಲ್ಲೇ ಟೈಮ್ ವೇಸ್ಟ್ ಮಾಡಿದೆ. 6 ಮಂತ್ಸ್ ಆದಮೇಲೆ ನನಗೊಂದು ಕಂಪನಿಯಲ್ಲಿ ನನ್ನ ಫ್ರೆಂಡ್ ರೆಫರ್ ಮಾಡಿದ್ರು. ಅದು ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಅಲ್ಲ, ಬೇರೆ ಯಾವುದೋ ಒಂದು ಕಂಪನಿ. ಬಟ್ ನಂಗೆ ಆವಾಗ ಕೆಲಸ ಬೇಕಿತ್ತು. ಅದಕ್ಕೋಸ್ಕರ ನಾನು ಅಲ್ಲಿ ಜಾಯ್ನ್ ಆದೆ. ಜಾಯ್ನ್ ಆಗಿ 1 ಇಯರ್ ಕೆಲಸ ಮಾಡಿದೆ. 1 ಇಯರ್ ಕೆಲಸ ಮಾಡಿ ಆದಮೇಲೆ ಅಲ್ಲಿ ತುಂಬ ಕೆಮಿಕಲ್ಸು ನಾವು ಯೂಸ್ ಮಾಡ್ತಿದ್ವಿ. ನಾನು MScಯಲ್ಲೇ ಯೂಶ್ವಲಿ ತುಂಬ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ. ಅಲ್ಲಿ 1 ಇಯರ್ ತುಂಬ ಅಂದರೆ ತುಂಬ ಕೆಮಿಕಲ್ಸ್. ನನಗೆ ಅಲ್ಲಿ ಆಗ್ತಾ ಇರಲಿಲ್ಲ. ಹೆಲ್ತ್ ಇಶ್ಯೂಸಿಂದ ಬಿಟ್ಟೆ. 1 ಇಯರ್ ಆದಮೇಲೆ ಮತ್ತೆ 6 ಮಂತ್ಸ್ ಬ್ರೇಕ್ ತೊಗೊಂಡೆ. ಯಾವ ಫೀಲ್ಡ್ಗೆ ಹೋಗಬೇಕು, ಯಾವ ಡೊಮೈನ್ ಚೂಸ್ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಮತ್ತು 6 ಮಂತ್ಸ್ ಟೈಮ್ ತೊಗೊಂಡು ನನ್ನ ಕಸಿನ್ ಆ ಟೈಮಲ್ಲಿ ಅವಳು ರೆಕ್ರೂಟರ್ ಆಗಿದ್ಲು. US ಕಂಪನಿ, ಅಡೆಕೋ ಕಂಪನಿ, ಸರ್ ನೀವು ಹೇಳ್ತಿದ್ರಲ್ಲ, ಆ ಕಂಪನಿಯಲ್ಲಿ ರೆಕ್ರೂಟರ್ ಆಗಿದ್ಲು, ಸೀನಿಯರ್ ರೆಕ್ರೂಟರ್. ಅವಳು ನಂಗೆ ಐಡಿಯಾ ಕೊಟ್ಟಳು. HR ನಿನಗೆ ಯಾವುದ್ಯಾವ್ದು ರೋಲ್ ಇರುತ್ತೆ, ಹೇಗಿರುತ್ತೆ ಅನ್ನೋದನ್ನ ಐಡಿಯಾ ಕೊಟ್ಟಳು. ಪೇರೋಲಲ್ಲಿ ರೆಕ್ರೂಟ್ಮೆಂಟಿಗೆ ಹೋಗು ಅಂತ ಹೇಳಿದ್ಲು ಫಸ್ಟು. ಬಟ್ ನಂಗೆ ರೆಕ್ರೂಟ್ಮೆಂಟ್ ಅಷ್ಟು ಇಷ್ಟ ಇರಲಿಲ್ಲ. ಪೇರೋಲ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ಲು. ಬಟ್ ಓಕೆ, ನೋಡೋಣ, ಟ್ರೈ ಮಾಡೋಣ ಅಂತೇಳಿ ಆವಾಗಲೇ ಕೋರ್ಸ್ ಮಾಡು ಯಾವುದಾದ್ರೂ, ಯಾಕಂದರೆ ನಿನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬೇರೆ ಇದೆ, ಫ್ರೆಷರಾಗಿ ಎಲ್ಲೂ ತೊಗೊಳ್ಳಲ್ಲ ನಿನಗೆ ಎಜುಕೇಷನ್ ಇದನ್ನು ಇಟ್ಕೊಂಡು ಅಂತ. ನಾನು ನೆಗ್ಲೆಕ್ಟ್ ಮಾಡಿದೆ. ಆಯಿತು ನೋಡೋಣ ಅಂಥೇಳಿ. ಮತ್ತು ನನಗೆ ಫಿನಾನ್ಷಿಯಲ್ ಸ್ವಲ್ಪ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಫಿನಾನ್ಷಿಯಲ್ ಸಪೋರ್ಟ್ ಬೇಕಿತ್ತು. ಅದಕ್ಕೋಸ್ಕರ ಮೆಡಿಅಸಿಸ್ಟ್ ಅಂತ ಹೆಲ್ತ್ ಇನ್ಶೂರೆನ್ಸ್, ಅದು ಒಂದು ದೊಡ್ಡ ಕಂಪನಿ. ಆಲ್ಮೋಸ್ಟ್ ಅಲ್ಲಿ ಒಂದು 2000 to 3000 ಎಂಪ್ಲಾಯ್ ಕೆಲಸ ಮಾಡ್ತಾರೆ, ಕಾರ್ಪೊರೇಟ್. ಅಲ್ಲಿಗೆ ಎಂಟರ್ ಆದೆ. ಕಾರ್ಪೊರೇಟ್ ವರ್ಡ್ಗೆ ಫಸ್ಟ್ ಎಂಟರ್ ಆಗಿದ್ದು. ಅಲ್ಲಿ ನಂಗೆ ಏನಂತ ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ಬೇಸಿಕಲಿ ನನಗೆ ಕಂಪ್ಯೂಟರ್ ನಾಲೆಡ್ಜೇ ಇರಲಿಲ್ಲ. MSc ಕೆಮಿಸ್ಟ್ರಿ ಅಂತ ಹೇಳಿದ್ರೆ ನಮಗೆ ಅಷ್ಟು ಏನು ಕಂಪ್ಯೂಟರ್ಸ್ ಬಗ್ಗೆ ಬರೋಲ್ಲ. ನಾವೇನಾದರೂ ಕಲಿಬೇಕಂದ್ರೆ ಎಕ್ಸ್ಟ್ರಾ ಕೋರ್ಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಕ್ಲಾಸಲ್ಲೆಲ್ಲ ಏನೂ ಹೇಳ್ಕೊಡೋ ಅದೆಲ್ಲ ಏನೂ ಮಾಡ್ತಾ ಇರಲಿಲ್ಲ. ಸೊ ನಾನು 1 ಇಯರ್ ಅಲ್ಲಿ 6 ಮಂತ್ಸ್ ಹೋದಾಗ ನನಗೆ ವಿಲುಕಪ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಶಾರ್ಟ್ಕಟ್ ಕೀ ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ಅಲ್ಲಿ ನನಗೆ ನಾನು TL ಸಪೋರ್ಟ್ ಮಾಡಲೇ ಇಲ್ಲ. ಅಲ್ಲಿ TL ಇದ್ದರು, ಮ್ಯಾನೇಜರ್ಸ್ ಇದ್ದರು, ನಮ್ಮದೊಂದು ಟೀಮ್ ಇತ್ತು. ನನಗೆ ಅಲ್ಲಿ ಯಾರೂ ಸಪೋರ್ಟೇ ಮಾಡಲಿಲ್ಲ. 1 ಇಯರ್ 6 ಮಂತ್ಸ್ ನಾನು ತುಂಬ ಸ್ಟ್ರಗಲ್ ಮಾಡಿದೆ. ಸರ್ ಹೇಳ್ತಾಯಿದ್ರು, ನಿಮಗೆ ಕಾರ್ಪೊರೇಟಲ್ಲಿ ಹೋದರೆ ಗೊತ್ತಾಗುತ್ತೆ, ಅಲ್ಲಿ ನಿಮಗೆ ಯಾರೂ ಏನೂ ಕಲಿಸಲ್ಲ, ಯಾರೂ ಏನೂ ಹೇಳ್ಕೊಡಲ್ಲ, ನೀವೇ ಕಲಿಬೇಕು, ನಿಮಗೆ ಗೊತ್ತಿರಬೇಕು, ನಿಮಗೆ ಗೊತ್ತಿದ್ರೆ ಮಾತ್ರ ನಿಮಗೆ ವ್ಯಾಲ್ಯೂಸ್ ಕೊಡ್ತಾರೆ, ಇಲ್ಲಾಂದರೆ ಕೊಡಲ್ಲ ಅಂಥೇಳಿ. ಅವ್ರು ಹೇಳ್ತಿದ್ದು ಇದು ಎಲ್ಲದೂ ಸತ್ಯ. ಯಾಕಂದರೆ ನಾನು 6 ಮಂತ್ಸ್ ನಾನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. 6 ಮಂತ್ಸ್ ಯಾರು ಏನೂ ಹೇಳ್ಕೊಡಲ್ಲ. ಅಲ್ಲಿ ನನಗೆ ವಿಲುಕಪ್ ಹಾಕಬೇಕಿತ್ತು, ಕ್ಲೈಮ್ಸ್ ರಿಪೋರ್ಟ್ ಮಾಡೋಕ್ಕಂತ ಇತ್ತು. ಆಲ್ಮೋಸ್ಟ್ ನಾನು ಒಂದು 300 ಕ್ಲೈಮ್ಸ್ನ ಮ್ಯಾನ್ಯುವಲಾಗಿ 1 ಡೇ ಕುತ್ಕೊಂಡು ಮಾಡಿದ್ದೀನಿ. ನನ್ನ TL ಹಾಗೆ ಹೇಳಿದ್ರು, ನೀವು ಅಲ್ಲಿ ಕಲಿಸ್ಕೊಡೋದೇ ಇಲ್ಲ, ಯಾರೂ ಕಲಿಸ್ಕೊಡ್ತಾ ಇರಲಿಲ್ಲ. ನಿಮಗೆ ಇಷ್ಟ ಆದರೆ ನೀವು ಕಲಿಬೋದು, ಇಲ್ಲ ಅಂತಂದರೆ ಜಸ್ಟ್ ಹೆಲ್ಪರ್ ಥರ ಯೂಸ್ ಮಾಡ್ಕೋತಾರೆ. ನನಗೆ ಹಾಗೆ ಆಯಿತು. ಆಲ್ಮೋಸ್ಟ್ 6 ಮಂತ್ಸ್ ಯಾರು ಏನೂ ಹೇಳ್ಕೊಡ್ದಿರ ನಾನೇ ಇವ್ರ ಹತ್ರ ಎಲ್ಲ ಕೇಳಿ ನಾನು ಕಲ್ತ್ಕೊಂಡೆ. ಪ್ರತಿದಿನ ಹೇಳ್ತಾ ಇದ್ದೆ. ಅಲ್ಲಿ ಹೆಂಗೆ ಅಂದರೆ 24 hours ವರ್ಕ್ ಮಾಡಬೇಕಿತ್ತು. ಯಾವಾಗ ಪೇಷಂಟ್ ಅಡ್ಮಿಟ್ ಆಗ್ತಾರೆ, ಯಾವಾಗ ಬರ್ತಾರೆ, ಅದು ನಮಗೆ ಐಡಿಯಾನೇ ಇರ್ತಿರ್ಲಿಲ್ಲ. 24 hours ನಾವು ಕೆಲಸ ಮಾಡ್ತಾನೇ ಇರಬೇಕಿತ್ತು. ಯಾವಾಗ ಕ್ಯಾಶ್ಲೆಸ್ ಬರುತ್ತೆ ಆವಾಗ. ಫಾರ್ಮುಲಾಸ್ ಬಗ್ಗೆ ನಂಗೆ ಐಡಿಯಾನೇ ಇರಲಿಲ್ಲ. ನನ್ನ ಮ್ಯಾನೇಜರ್ ಒನ್ ಟೈಮ್, ನೀನು ಯಾಕೆ ಮ್ಯಾನ್ಯುವಲಾಗಿ ಮಾಡ್ತಿದ್ಯಾ, ವಿಲುಕಪ್ ಗೊತ್ತಿಲ್ವಾ ನಿನಗೆ ಅಂತ ಕೇಳಿದ್ರು. ಇಲ್ಲ ಸರ್ ಗೊತ್ತಿಲ್ಲ ಅಂದೆ. 1 ಟೈಮ್ ಹೇಳ್ಕೊಟ್ಟಿದ್ದು ಅಷ್ಟೇ ಅವರು, ಇದು ನಿನಗೆ ವಿಲುಕಪ್ ಹಿಂಗೆ ವರ್ಕ್ ಆಗುತ್ತೆ ಅಂತ. ಅದು ಬಿಟ್ಟರೆ ನೆಕ್ಸ್ಟ್ ಅವ್ರು ನನಗೆ ಹೇಳ್ಕೊಡ್ತಿರಲಿಲ್ಲ. ಎಲ್ಲಿ ಅವ್ರು ಕಲ್ತ್ಬಿಟ್ರೆ ನನಗೆ ನೆಕ್ಸ್ಟ್ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ. ನಾನು TL ಒಂದೇ ಒಂದು ದಿನವೂ ಕಂಪ್ಯೂಟರ್ ಬಗ್ಗೆ ಆಗಲಿ, ಶಾರ್ಟ್ಕಟ್ ಕೀಸ್ ಆಗಲಿ, ಅಥವಾ ವಿಲುಕಪ್ ಫಾರ್ಮುಲಾಸ್ ಬಗ್ಗೆ ಆಗಲಿ, ಯಾವ ಫಾರ್ಮುಲಾಸ್ ಬಗ್ಗೆನೂ ಹೇಳ್ಕೊಡ್ಲಿಲ್ಲ. ನಾನು 6 ಮಂತ್ಸ್ ಟೈಮ್ ತೊಗೊಂಡು 6 ಮಂತ್ಸ್ ಆದಮೇಲೆ ಕಲಿತೆ. 6 ಮಂತ್ಸ್ ಆದಮೇಲೆ ನಾನು ರೆಕಗ್ನೈಸ್ ಆಗೋಕ್ಕೆ ಸ್ಟಾರ್ಟ್ ಆದೆ. ಓಕೆ, ಇವಾಗ ಕೆಲಸ ಮಾಡ್ತಾಳೆ, ಇವಾಗ ಗೊತ್ತಿದೆ ಅಂತೇಳಿ. ಬಟ್ ಕಂಪ್ಲೀಟಾಗಿ ನಂಗೆ ಗೊತ್ತಿರಲಿಲ್ಲ ವಿಲುಕಪ್ ಬಗ್ಗೆ. 6 ಮಂತ್ಸ್ ಆದಮೇಲೆ ಅಲ್ಲೇ ಮತ್ತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆದೆ.
ಮತ್ತು ನನಗೆ ಅಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಮುಂಚೆನೇ ನನಗೆ HR ಏನಾದರೂ ಮಾಡಬೇಕು ಅನ್ನೋದಿತ್ತು. ನನ್ನ ಕಸಿನ್ ಆಲ್ರೆಡಿ ಐಡಿಯಾ ಕೊಟ್ಟಿದ್ಲು. ಬಟ್ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಅವಳು ನನಗೆ ಇದೇ ಥರ ಹೋಗು, ಇಲ್ಲೇ ಮಾಡು ಅನ್ನೋ ಯಾರೂ ಗೈಡೆನ್ಸ್ ಏನು ಕೊಡಲಿಲ್ಲ. ಅದಾದಮೇಲೆ ನಾನು ಕೆಲಸ ಬಿಟ್ಟೆ. 1 ಇಯರ್ ಆದಮೇಲೆ ಕೆಲಸ ಬಿಟ್ಟೆ. 1 ಇಯರ್ ಆದಮೇಲೆ ಮತ್ತೆ 2 ಮಂತ್ಸ್ ಟೈಮ್ ತೊಗೊಂಡೆ. ಎಲ್ಲರೂ ಹೇಳ್ತಾಯಿದ್ರು ಕೋರ್ಸ್ ಮಾಡು, HR ಕೋರ್ಸ್ ಮಾಡು, ನಿಮಗೆ ಈಸಿಯಾಗಿ ಸಿಗುತ್ತೆ ಕೆಲಸ ಅಂತ. ನಾನು 1-2 ಕಡೆ ವಿಚಾರಿಸಿದೆ. ಆಯಿತು ಕೋರ್ಸ್ ಮಾಡೋಣ ಅಂಥೇಳಿ 1-2 ಕಡೆ ವಿಚಾರಿಸಿದೆ. ಕಡೆ ಹೇಳಿದ್ರು 50,000 ಇರುತ್ತೆ, ಆಲ್ಮೋಸ್ಟ್ ಒಂದು 2 ಮಂತ್ಸ್ ಇರುತ್ತೆ ಅಷ್ಟೇ. 50,000 ನಾವು ಪ್ಲೇಸ್ಮೆಂಟ್ ಮಾಡಿಸ್ಕೊಡೋಕ್ಕಾಗಲ್ಲ, ನೀವು ಬಂದು ಜಾಯ್ನ್ ಆಗಿ ನಾನು ಕಲಿಸ್ಕೊಡ್ತೀನಿ ಅಂದರು. ನನಗೆ HR ಪೇರೋಲ್ ಬಗ್ಗೆ ಐಡಿಯಾನೇ ಇಲ್ಲ, ಏನೂ ಐಡಿಯಾ ಇಲ್ಲ. ಮತ್ತು ಇನ್ನೊಂದು ಕಡೆ ವಿಚಾರಿಸಿದೆ 6 ಮಂತ್ಸ್ ಕೋರ್ಸ್ ಇದೆ, 1 lakh rupees ಆಗುತ್ತೆ, ವಿತ್ ಪ್ಲೇಸ್ಮೆಂಟ್ ನಾವು ಮಾಡಿಸ್ಕೊಡ್ತೀವಿ ಅಂತ. ಓಕೆ ಅಂತೇಳಿ ನಾನು ಸುಮ್ಮನೆ ಆದೆ. ಅದಾದಮೇಲೆ 2 ಮಂತ್ಸ್ ಆದಮೇಲೆ ಮತ್ತೆ ನನಗೆ ನಮ್ಮ ಫ್ಯಾಮಿಲಿ ಎಮರ್ಜೆನ್ಸಿ, ನನ್ನ ಮದರ್ ಸ್ವಲ್ಪ ಪ್ರಾಬ್ಲಮ್ಸಿಂದ ನಾನು ಏನೂ ಮಾಡೋಕ್ಕಾಗಲಿಲ್ಲ, ಸುಮ್ಮನೆ ಕೂತೆ. ನೆಕ್ಸ್ಟ್ ಮತ್ತೆ ಒಂದು ಕಂಪನಿಯಲ್ಲಿ ಇಂಟರ್ವ್ಯೂ ಕೊಟ್ಟೆ ನನ್ನ ಫ್ರೆಂಡ್ ರೆಫರಿಂದ, ಯೂನಿಟ್ ಫೋರ್ಸ್ ಟೆಕ್ನಾಲಜಿ ಅಂತ ಸರ್. ಆ ಕಂಪನಿಯಲ್ಲಿ ಹೋದೆ, ಇಂಟರ್ವ್ಯೂ ಕೊಟ್ಟೆ. ಅವರು ನನಗೆ ಕೇಳಿದರು ನಿಮಗೆ HR ಬಗ್ಗೆ ಏನು ಗೊತ್ತಿದೆ, ಯಾಕೆ HRಗೆ ಬರ್ತಿದ್ಯಾ ಅಂತೇಳಿ. ನಾನು ಹೇಳಿದೆ ನನಗೆ HR ಏನಾದರೂ ಮಾಡಬೇಕು ಅಂತ ಇದೆ, ನಾನು ಜಾಯ್ನ್ ಆಗ್ತಿದ್ದೀನಿ ಅಂತೆಲ್ಲ ಇಂಟರ್ವ್ಯೂ ಕೊಟ್ಟೆ. ಬಟ್ ಓಕೆ, ಅವರು ನನಗೆ ಸೆಲೆಕ್ಟ್ ಮಾಡಲಿಲ್ಲ ಅವತ್ತು. ಅವತ್ತು ನನಗೊಂದು ನಂಬರ್ ಕೊಟ್ಟರು, ಸರ್ ಸ್ಟೂಡೆಂಟೇ ಅವರು, ನಂದಿತಾ ಅಂತ. ಅವರು ನಂಬರ್ ಕೊಟ್ಟರು, ನೀನು ಇಲ್ಲಿಗೆ ಹೋಗು, ಈ ಕರಣ್ ಅಕಾಡೆಮಿ ಅಂತ ಒಂದಿದೆ, ಅಲ್ಲಿ ಜಾಯ್ನ್ ಆಗು, 20 days ಟ್ರೈನಿಂಗ್ ತೊಗೊಂಡು ಬಾ, ನೆಕ್ಸ್ಟ್ ನಾನು ನಿಮಗೆ ಇಂಟರ್ವ್ಯೂ ಮಾಡಲ್ಲ, ಡೈರೆಕ್ಟ್ ಆನ್ಬೋರ್ಡಿಂಗ್ ಮಾಡ್ಕೊತೀನಿ ಅಂತ. ನಾನು ಕ್ವಶನ್ ಮಾಡಿದೆ, ಯಾವುದೋ ಒಂದು ಅಕಾಡೆಮಿಗೆ ಹೋಗಿ ನೀವು ಕೋರ್ಸ್ ಮಾಡ್ಕೊಂಡು ಬಂದುಬಿಡಿ ಜಾಯ್ನ್ ಆಗ್ತೀನಿ ಅಂದರೆ ಇಂಟರ್ವ್ಯೂ ಮಾಡಿದ್ರೆ ಹೇಗೆ ಅಂತ ಕೇಳಿದೆ. ಯಾಕಂದರೆ ನಾನು ಅಲ್ಲಿನೇ ಸ್ಟೂಡೆಂಟು, ನಾನು ಕಲ್ತ್ಕೊಂಡು ಬಂದಿದ್ದೀನಿ, ನಂಗೆ ಅಕಾಡೆಮಿ ಬಗ್ಗೆ ಹೇಗೆ ಅಂತ ಗೊತ್ತಿದೆ, ನೀನು ಅಲ್ಲಿ ಹೋಗು, ನೀನು ಅಲ್ಲಿ ಹೋದಾಗ ನಿಂಗೆ ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿ ಅಂತ. ಓಕೆ ಆಯಿತು, ಅವರೇ ನಂಬರ್ ಕೊಟ್ಟರು. ನಾನು ಅವತ್ತೇ ಸರ್ ಕಾಲ್ ಮಾಡಿದೆ, ಸರ್ ಹಿಂಗೆ ನಿಂಗೆ ಕಾಲ್ ಮಾಡಿದ್ದಾರೆ, ನಂದು ಎಜುಕೇಷನ್ ಬೇರೆ, ಎಕ್ಸ್ಪೀರಿಯನ್ಸ್ ಹಿಂಗಿದೆ ಅಂದಿದ್ದಕ್ಕೆ. ಓಕೆ, ನೀವು ಬರ್ದಿನೇ ನೀವು ಹೀಗಾಗಿದ್ದೀರಾ, ಬನ್ನಿ ಅಂತ ಹೇಳಿದ್ರು. ಓಕೆ ಸರ್ ಅಂತೇಳಿ ಬಂದೆ, ಜಾಯ್ನ್ ಆದೆ. ಫಸ್ಟು ಸ್ವಲ್ಪ ಟೈಮ್ ನನಗೆ, ಯಾಕಂದರೆ ನಂಗೆ ಏನೂ ಗೊತ್ತಿಲ್ಲ, ಏನಾಗ್ತಿದೆ, ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ. ಆಮೇಲೆ ಸರ್ ಹೇಳಿದ್ರು 10 days ಆದಮೇಲೆ ನನಗೆ ಪೇಮೆಂಟ್ ಇಸ್ಕೊತೀನಿ ಅಂತ. ಬೇರೆ ಕಡೆ ವಿಚಾರಿಸಿದಾಗ ಫಸ್ಟ್ ಪೇಮೆಂಟ್ ಇರ್ತಾಯಿತ್ತು, ಆಮೇಲೆ ನೆಕ್ಸ್ಟು ಕೋರ್ಸ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಇವರು 10 days ನೀನು ನನಗೆ ಪೇಮೆಂಟ್ ಮಾಡಬೇಡ, ಆಮೇಲೆ ನೀನು ಕ್ಲಾಸ್ ಕೇಳಿಬಿಟ್ಟು ನೆಕ್ಸ್ಟ್ ನಿನಗೆ ಮಾಡಬೇಕು ಅಂತ ಅನಿಸಿದ್ರೆ ಮಾಡು, ಇಲ್ಲಾಂದರೆ ನೀನು ಹೋಗು, ನಾನು ಕೇಳಲ್ಲ ಅಂದರು. ಓಕೆ ಸರ್, ನಂಗೆ ಅಲ್ಲಿ ಸ್ವಲ್ಪ ಆಶ್ಚರ್ಯ ಆಯಿತು. ಓಕೆ, ಪಾಸಿಟಿವ್ ಹೋಪ್ಸ್ ಇದೆ ಅಂತೇಳಿ ಬಂದೆ. ಅದಾದಮೇಲೆ ಬಂದಮೇಲೆ ನನಗೆ ಕಂಪ್ಲೀಟಾಗಿ ಏನೂ ಗೊತ್ತಿರಲಿಲ್ಲ. HR ಬಗ್ಗೆ ಪೇರೋಲ್ ಅನ್ನೋ ವರ್ಡ್ ಗೊತ್ತಿತ್ತು ಅಷ್ಟೇ, ವಿಲುಕಪ್ ಬಗ್ಗೆ 1% ನಾಲೆಡ್ಜ್ ಇತ್ತು ಅಷ್ಟೇ. ಯಾಕಂದರೆ ಪ್ರೀವಿಯಸ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದೆ, ಅದರಿಂದ ನನಗೆ ಗೊತ್ತಿತ್ತು. ಅದು ಬಿಟ್ಟು ಪೇರೋಲ್ ಬಗ್ಗೆ ಆಗಲಿ, ESI ಆಗಲಿ, PT ಆಗಲಿ, CTC ಡಿಸೈನ್ ಆಗಲಿ ಏನೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಕ್ಲೀನಾಗಿ, ಈಸಿಯಾಗಿ ಅರ್ಥ ಆಗೋಂಗೆ, ನಾನು ಯಾವುದೋ ಎಜುಕೇಷನ್ ಬ್ಯಾಕ್ಗ್ರೌಂಡಿಂದ ಬಂದ್ರೂ ಇಲ್ಲಿಗೆ ಬಂದಮೇಲೆ ನನಗೆ ಪೇರೋಲ್ ಬಗ್ಗೆ ಒಂದು ನಾಲೆಡ್ಜ್ ಚೆನ್ನಾಗಿ ಸಿಕ್ಕಿದೆ ಅಂತಂದರೆ ಅದಕ್ಕೆ ಮಂಜುನಾಥ್ ಸರ್ರೇ ರೀಸನು. ಮುಂಚೆ ನಾನು ಕಂಪ್ನಿಯಲ್ಲಿದ್ದಾಗ ನಾನು ಕಾನ್ಫಿಡೆಂಟೇ ಇರಲಿಲ್ಲ, ನಾನೇನು ಕಲ್ತಿಲ್ಲ, ನನಗೇನು ಗೊತ್ತಿಲ್ಲ ಅನ್ನೋ ಕಾನ್ಫಿಡೆಂಟ್ ಇರಲಿಲ್ಲ. ಇವಾಗ ನಾನು ಹೋದರೆ ಆರಾಮಾಗಿ ನಾನು ಮಾಡ್ತೀನಿ, ನಾನು ಕಲ್ತಿದ್ದೀನಿ ಅನ್ನೋ ಕಾನ್ಫಿಡೆಂಟ್ ಇದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್, ಬಿಕಾಸ್ ನಾನು ಏನಾದರೂ ಸ್ವಲ್ಪ ಕಲ್ತಿದ್ದೀನಿ, ನಾನು ಇಲ್ಲಿ HR ಬಗ್ಗೆ ಗೊತ್ತಿದೆ ಅಂತಂದರೆ ಅದಕ್ಕೆ ನೀವೇ ರೀಸನ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್.